ಅಭ್ಯರ್ಥಿಯಿಂದ ಘೋಷಣೆ ಮಾಡಿದ್ದಾರೆ. ನಾನು ಸಹಿತ ಒಬ್ಬ ಪ್ರಮುಖ ಆಕಾಂಕ್ಷಿ. ಇಲ್ಲಿವರೆಗೂ ನಮ್ಮ ನಡುವೆ ಪೈಪೋಟಿ ನಿಂತಿದೆ. ಆದರೆ ನಮ್ಮಲ್ಲಿ ವ್ಯಕ್ತಿಗಿನ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋ ಸಿದ್ಧಾಂತದಲ್ಲಿ ನಾವು ಕೆಲಸ ಮಾಡ್ತಕ್ಕಂಥದ್ದು. ನಮ್ಮ ಉದ್ದೇಶ ಏನಪ್ಪ ಅಂತಂದರೆ, ಇವತ್ತು ನಾನು ಆಕಾಂಕ್ಷಿಯಾಗಿ ನನಗೇನಾದ್ರು ಅಭ್ಯರ್ಥಿ ಮಾಡಿದರೆ ನಾನೇನು ಶ್ರಮಪಟ್ಟು ಕೆಲಸ ಮಾಡ್ತೇನೆ, ಅದರ 2 ಪಟ್ಟು ಶ್ರಮಪಟ್ಟು ನಾನು ಈ ಸಾರಿ BJPಯನ್ನು ಗೆಲ್ಲಿಸೋದಕ್ಕೆ ಸಂಪೂರ್ಣ ಪ್ರಯತ್ನವನ್ನು ನಮ್ಮೆಲ್ಲ ಹಿರಿಯರ ಜೊತೆ ಸೇರಿ ಮಾಡ್ತೀನಿ. ಯಾಕಂದರೆ ಈಗಾಗಲೇ ಯಶವಂತರಾವ್ ಜಾಧವ್ ಅವರು ಇರ್ಬೋದು, ಅಜಯ್ ಕುಮಾರ್ ಇರ್ಬೋದು, ಶ್ರೀನಿವಾಸ್ ಅವರು ಇರ್ಬೋದು, ನಾನಿರ್ಬೋದು, ಹೊಳೆನಹಳ್ಳಿ ಸತೀಶ್ ಅವರು ಇರ್ಬೋದು, ದೇವರಮನಿ ಶಿವಕುಮಾರ್ ಇರ್ಬೋದು, ಎಲ್ಲರೂ ಅಭ್ಯರ್ಥಿ ಆಗಿದ್ವಿ. ಆದರೆ ಈ ಸಾರಿ ಇರ್ತಕ್ಕಂಥ ಸುವರ್ಣ ಅವಕಾಶ BJPಗೆ ಯಾವಾಗೂ ಸಿಕ್ಕಿಲ್ಲ. ಈಗಾಗಲೇ ಎಲ್ಲ ರೀತಿಯ BJP ಗೆಲ್ಲಲಿಕ್ಕೆ ಒಳ್ಳೆ ವಾತಾವರಣ ಇದೆ. ಇವತ್ತು ಶಾಮನೂರು ಕುಟುಂಬದ ವಿರುದ್ಧ ಜನ ಯಾವ ರೀತಿ ದಂಗೆ ಎದ್ದಿದ್ದಾರೆ ಅನ್ನೋದು ನಾವು ನೋಡಿದ್ದೀವಿ. ಇಂಥ ಅವಕಾಶವನ್ನು ನಾವು ಕಳೆದುಕೊಳ್ಳಲಿಕ್ಕೆ ರೆಡಿ ಇಲ್ಲ. ನಮಗೆ ಕಮಲವನ್ನು ಒಂದು ಸಾರಿ ದಾವಣಗೆರೆ ದಕ್ಷಿಣದಲ್ಲಿ ಗೆಲ್ಲಿಸ್ಬೇಕನ್ನೋ ಒಂದು ಉದ್ದೇಶ ಐತಿ, ಆ ಒಂದು ಆಸೆ ಐತಿ. ಇದುವರೆಗೂ ನಾವು ದಾವಣಗೆರೆ ದಕ್ಷಿಣದಲ್ಲಿ ಗೆಲುವನ್ನು ನೋಡಿಲ್ಲ. ನಾವು ಈ ರೀತಿ ಒಳ್ಳೆ ವಾತಾವರಣ ಇರ್ತಕ್ಕಂಥ ಅವಕಾಶವನ್ನು ನಾವು ಕಳೆದುಕೊಳ್ಳಲಿಕ್ಕೆ ರೆಡಿ ಇಲ್ಲ. ಏನೇ ಪರಿಸ್ಥಿತಿ ಬಂದು, ಏನೇ ಸಂದರ್ಭ ಬಂದು, ಶತಾಯ ಗತಾಯ ನಮ್ಮ ಎಲ್ಲ ತನು ಮನ ಧನದಿಂದ ಶ್ರೀನಿವಾಸ ಅವ್ರ ಜೊತೆ ನಾವು ಇರ್ತೀವಿ. ನಮಗೆ ಕಮಲದ ಚಿಹ್ನೆ ಮುಖ್ಯ. ಕಮಲದ ಚಿಹ್ನೆ ಈ ಸಾರಿ ದಕ್ಷಿಣದಲ್ಲಿ ಒಳ್ಳೆಯ ನಾವೀಗಾಗಲೇ ಆ ಕಡೆಗೆ ನಮ್ಮ ಪೈಲಾನ್ರಿಗೆ ಇಳಿಸ್ಬಿಟ್ಟಿವಿ. ಆ ಕಡೆಯಿಂದ ಯಾವ ಪೈಲಾನರು ಬಂದರೂ ಕುಸ್ತಿ ಹೊಡೆಯೋದು. ಶ್ರೀನಿವಾಸ್ ಅವ್ರಿಗೆ ಅಭ್ಯರ್ಥಿಯಿಂದ ಘೋಷಣೆ ಮಾಡಿದ್ದಾರೆ. ನಾನು ಸಹಿತ ಒಬ್ಬ ಪ್ರಮುಖ ಆಕಾಂಕ್ಷಿ. ಇಲ್ಲಿವರೆಗೂ ನಮ್ಮ ನಡುವೆ ಪೈಪೋಟಿ ನಿಂತಿದೆ. ಆದರೆ ನಮ್ಮಲ್ಲಿ ವ್ಯಕ್ತಿಗಿನ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋ ಸಿದ್ಧಾಂತದಲ್ಲಿ ನಾವು ಕೆಲಸ ಮಾಡ್ತಕ್ಕಂಥದ್ದು. ನಮ್ಮ ಉದ್ದೇಶ ಏನಪ್ಪ ಅಂತಂದರೆ, ಇವತ್ತು ನಾನು ಆಕಾಂಕ್ಷಿಯಾಗಿ ನನಗೇನಾದ್ರು ಅಭ್ಯರ್ಥಿ ಮಾಡಿದರೆ ನಾನೇನು ಶ್ರಮಪಟ್ಟು ಕೆಲಸ ಮಾಡ್ತೇನೆ, ಅದರ 2 ಪಟ್ಟು ಶ್ರಮಪಟ್ಟು ನಾನು ಈ ಸಾರಿ BJPಯನ್ನು ಗೆಲ್ಲಿಸೋದಕ್ಕೆ ಸಂಪೂರ್ಣ ಪ್ರಯತ್ನವನ್ನು ನಮ್ಮೆಲ್ಲ ಹಿರಿಯರ ಜೊತೆ ಸೇರಿ ಮಾಡ್ತೀನಿ. ಯಾಕಂದರೆ ಈಗಾಗಲೇ ಯಶವಂತರಾವ್ ಜಾಧವ್ ಅವರು ಇರ್ಬೋದು, ಅಜಯ್ ಕುಮಾರ್ ಇರ್ಬೋದು, ಶ್ರೀನಿವಾಸ್ ಅವರು ಇರ್ಬೋದು, ನಾನಿರ್ಬೋದು, ಹೊಳೆನಹಳ್ಳಿ ಸತೀಶ್ ಅವರು ಇರ್ಬೋದು, ದೇವರಮನಿ ಶಿವಕುಮಾರ್ ಇರ್ಬೋದು, ಎಲ್ಲರೂ ಅಭ್ಯರ್ಥಿ ಆಗಿದ್ವಿ. ಆದರೆ ಈ ಸಾರಿ ಇರ್ತಕ್ಕಂಥ ಸುವರ್ಣ ಅವಕಾಶ BJPಗೆ ಯಾವಾಗೂ ಸಿಕ್ಕಿಲ್ಲ. ಈಗಾಗಲೇ ಎಲ್ಲ ರೀತಿಯ BJP ಗೆಲ್ಲಲಿಕ್ಕೆ ಒಳ್ಳೆ ವಾತಾವರಣ ಇದೆ. ಇವತ್ತು ಶಾಮನೂರು ಕುಟುಂಬದ ವಿರುದ್ಧ ಜನ ಯಾವ ರೀತಿ ದಂಗೆ ಎದ್ದಿದ್ದಾರೆ ಅನ್ನೋದು ನಾವು ನೋಡಿದ್ದೀವಿ. ಇಂಥ ಅವಕಾಶವನ್ನು ನಾವು ಕಳೆದುಕೊಳ್ಳಲಿಕ್ಕೆ ರೆಡಿ ಇಲ್ಲ. ನಮಗೆ ಕಮಲವನ್ನು ಒಂದು ಸಾರಿ ದಾವಣಗೆರೆ ದಕ್ಷಿಣದಲ್ಲಿ ಗೆಲ್ಲಿಸ್ಬೇಕನ್ನೋ ಒಂದು ಉದ್ದೇಶ ಐತಿ, ಆ ಒಂದು ಆಸೆ ಐತಿ. ಇದುವರೆಗೂ ನಾವು ದಾವಣಗೆರೆ ದಕ್ಷಿಣದಲ್ಲಿ ಗೆಲುವನ್ನು ನೋಡಿಲ್ಲ. ನಾವು ಈ ರೀತಿ ಒಳ್ಳೆ ವಾತಾವರಣ ಇರ್ತಕ್ಕಂಥ ಅವಕಾಶವನ್ನು ನಾವು ಕಳೆದುಕೊಳ್ಳಲಿಕ್ಕೆ ರೆಡಿ ಇಲ್ಲ. ಏನೇ ಪರಿಸ್ಥಿತಿ ಬಂದು, ಏನೇ ಸಂದರ್ಭ ಬಂದು, ಶತಾಯ ಗತಾಯ ನಮ್ಮ ಎಲ್ಲ ತನು ಮನ ಧನದಿಂದ ಶ್ರೀನಿವಾಸ ಅವ್ರ ಜೊತೆ ನಾವು ಇರ್ತೀವಿ. ನಮಗೆ ಕಮಲದ ಚಿಹ್ನೆ ಮುಖ್ಯ. ಕಮಲದ ಚಿಹ್ನೆ ಈ ಸಾರಿ ದಕ್ಷಿಣದಲ್ಲಿ ಒಳ್ಳೆಯ ನಾವೀಗಾಗಲೇ ಆ ಕಡೆಗೆ ನಮ್ಮ ಪೈಲಾನ್ರಿಗೆ ಇಳಿಸ್ಬಿಟ್ಟಿವಿ. ಆ ಕಡೆಯಿಂದ ಯಾವ ಪೈಲಾನರು ಬಂದರೂ ಕುಸ್ತಿ ಹೊಡೆಯೋದು. ಶ್ರೀನಿವಾಸ್ ಅವ್ರಿಗೆ ಅಭ್ಯರ್ಥಿಯಿಂದ ಘೋಷಣೆ ಮಾಡಿದ್ದಾರೆ. ನಾನು ಸಹಿತ ಒಬ್ಬ ಪ್ರಮುಖ ಆಕಾಂಕ್ಷಿ. ಇಲ್ಲಿವರೆಗೂ ನಮ್ಮ ನಡುವೆ ಪೈಪೋಟಿ ನಿಂತಿದೆ. ಆದರೆ ನಮ್ಮಲ್ಲಿ ವ್ಯಕ್ತಿಗಿನ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋ ಸಿದ್ಧಾಂತದಲ್ಲಿ ನಾವು ಕೆಲಸ ಮಾಡ್ತಕ್ಕಂಥದ್ದು. ನಮ್ಮ ಉದ್ದೇಶ ಏನಪ್ಪ ಅಂತಂದರೆ, ಇವತ್ತು ನಾನು ಆಕಾಂಕ್ಷಿಯಾಗಿ ನನಗೇನಾದ್ರು ಅಭ್ಯರ್ಥಿ ಮಾಡಿದರೆ ನಾನೇನು ಶ್ರಮಪಟ್ಟು ಕೆಲಸ ಮಾಡ್ತೇನೆ, ಅದರ 2 ಪಟ್ಟು ಶ್ರಮಪಟ್ಟು ನಾನು ಈ ಸಾರಿ BJPಯನ್ನು ಗೆಲ್ಲಿಸೋದಕ್ಕೆ ಸಂಪೂರ್ಣ ಪ್ರಯತ್ನವನ್ನು ನಮ್ಮೆಲ್ಲ ಹಿರಿಯರ ಜೊತೆ ಸೇರಿ ಮಾಡ್ತೀನಿ. ಯಾಕಂದರೆ ಈಗಾಗಲೇ ಯಶವಂತರಾವ್ ಜಾಧವ್ ಅವರು ಇರ್ಬೋದು, ಅಜಯ್ ಕುಮಾರ್ ಇರ್ಬೋದು, ಶ್ರೀನಿವಾಸ್ ಅವರು ಇರ್ಬೋದು, ನಾನಿರ್ಬೋದು, ಹೊಳೆನಹಳ್ಳಿ ಸತೀಶ್ ಅವರು ಇರ್ಬೋದು, ದೇವರಮನಿ ಶಿವಕುಮಾರ್ ಇರ್ಬೋದು, ಎಲ್ಲರೂ ಅಭ್ಯರ್ಥಿ ಆಗಿದ್ವಿ. ಆದರೆ ಈ ಸಾರಿ ಇರ್ತಕ್ಕಂಥ ಸುವರ್ಣ ಅವಕಾಶ BJPಗೆ ಯಾವಾಗೂ ಸಿಕ್ಕಿಲ್ಲ. ಈಗಾಗಲೇ ಎಲ್ಲ ರೀತಿಯ BJP ಗೆಲ್ಲಲಿಕ್ಕೆ ಒಳ್ಳೆ ವಾತಾವರಣ ಇದೆ. ಇವತ್ತು ಶಾಮನೂರು ಕುಟುಂಬದ ವಿರುದ್ಧ ಜನ ಯಾವ ರೀತಿ ದಂಗೆ ಎದ್ದಿದ್ದಾರೆ ಅನ್ನೋದು ನಾವು ನೋಡಿದ್ದೀವಿ. ಇಂಥ ಅವಕಾಶವನ್ನು ನಾವು ಕಳೆದುಕೊಳ್ಳಲಿಕ್ಕೆ ರೆಡಿ ಇಲ್ಲ. ನಮಗೆ ಕಮಲವನ್ನು ಒಂದು ಸಾರಿ ದಾವಣಗೆರೆ ದಕ್ಷಿಣದಲ್ಲಿ ಗೆಲ್ಲಿಸ್ಬೇಕನ್ನೋ ಒಂದು ಉದ್ದೇಶ ಐತಿ, ಆ ಒಂದು ಆಸೆ ಐತಿ. ಇದುವರೆಗೂ ನಾವು ದಾವಣಗೆರೆ ದಕ್ಷಿಣದಲ್ಲಿ ಗೆಲುವನ್ನು ನೋಡಿಲ್ಲ. ನಾವು ಈ ರೀತಿ ಒಳ್ಳೆ ವಾತಾವರಣ ಇರ್ತಕ್ಕಂಥ ಅವಕಾಶವನ್ನು ನಾವು ಕಳೆದುಕೊಳ್ಳಲಿಕ್ಕೆ ರೆಡಿ ಇಲ್ಲ. ಏನೇ ಪರಿಸ್ಥಿತಿ ಬಂದು, ಏನೇ ಸಂದರ್ಭ ಬಂದು, ಶತಾಯ ಗತಾಯ ನಮ್ಮ ಎಲ್ಲ ತನು ಮನ ಧನದಿಂದ ಶ್ರೀನಿವಾಸ ಅವ್ರ ಜೊತೆ ನಾವು ಇರ್ತೀವಿ. ನಮಗೆ ಕಮಲದ ಚಿಹ್ನೆ ಮುಖ್ಯ. ಕಮಲದ ಚಿಹ್ನೆ ಈ ಸಾರಿ ದಕ್ಷಿಣದಲ್ಲಿ ಒಳ್ಳೆಯ ನಾವೀಗಾಗಲೇ ಆ ಕಡೆಗೆ ನಮ್ಮ ಪೈಲಾನ್ರಿಗೆ ಇಳಿಸ್ಬಿಟ್ಟಿವಿ. ಆ ಕಡೆಯಿಂದ ಯಾವ ಪೈಲಾನರು ಬಂದರೂ ಕುಸ್ತಿ ಹೊಡೆಯೋದು.